A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಶುದ್ಧ ಕುಡಿಯುವ ನೀರಿಗಾಗಿ ತಾಲೂಕು ಕಚೇರಿ ಮುಂಭಾಗ ವಿನೂತನ ಪ್ರತಿಭಟನೆ. ಗಂಗಾ ಜಲದ ಬಿಂದಿಗೆಯೊಂದಿಗೆ ಮೌನ ಪ್ರತಿಭಟನೆ. ಚಿಂತಾಮಣಿ ಜಿಲ್ಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸಿದ್ದು, ಈ ನಿಟ್ಟಿನಲ್ಲಿ ಅಧಿಕಾರಿಗಳ ಗಮನ ಸೆಳೆಯಲು ಇಂದು ಚಿಂತಾಮಣಿ ತಾಲೂಕು ಕಚೇರಿ ಮುಂದೆ ವಿನೂತನ ಪ್ರತಿಭಟನೆ ನಡೆಸಲಾಯಿತು. ಅಂಕಲಮಡಗು ಭಾಸ್ಕರ್ ಎಂಬುವವರು ಗಂಗಾಜಲ ತುಂಬಿದ ಬಿಂದಿಗೆಯನ್ನ ಹಿಡಿದು ತಾಲೂಕು ಕಚೇರಿ ಮುಂದೆ ಕುಳಿತು ಮೌನ ಪ್ರತಿಭಟನೆ ನಡೆಸಿದರು. ಬಿಂದಿಗೆಯ ಮೇಲೆ ದೇವಿಯ ಫೋಟೋವನ್ನಿಟ್ಟು ಪೂಜೆ ಸಲ್ಲಿಸುವ ಮೂಲಕ ನಮಗೆ ಶುದ್ಧ ನೀರು ಕೊಡಿ ಎಂದು ವಿನಂತಿಸಿದರು. ಜಿಲ್ಲೆಯ ಜನರಿಗೆ ತಕ್ಷಣವೇ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು, ಮೂಲಭೂತ ಸೌಕರ್ಯಗಳ ಕೊರತೆಯನ್ನ ನೀಗಿಸಬೇಕು, ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನಾಕಾರರು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದರು. ಒಂದು ವೇಳೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಪೂರೈಕೆಯಲ್ಲಿ ಸುಧಾರಣೆಯಾಗದಿದ್ದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಭಾಸ್ಕರ್ ಅವರು ಎಚ್ಚರಿಸಿದ್ದಾರೆ. ಸ್ಥಳೀಯರು ಈ ವಿನೂತನ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ದು, ಅಧಿಕಾರಿಗಳು ಈ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಭಾಸ್ಕರ್, ಬೆಂಗಳೂರಿನ ತ್ಯಾಜ್ಯ ನೀರನ್ನ ಕೆರೆಗಳಿಗೆ ಹರಿಸುವ ಮೊದಲು 3ನೇ ಹಂತದ ವೈಜ್ಞಾನಿಕ ಶುದ್ಧೀಕರಣ ಮಾಡಬೇಕು. ಇಲ್ಲವಾದರೆ ಅಂತರ್ಜಲ ಕಲುಷಿತಗೊಂಡು ಮುಂದಿನ ಪೀಳಿಗೆಗೆ ಮಾರಕವಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ನಮಗೆ ಹಕ್ಕುಬದ್ಧವಾಗಿ ಶುದ್ಧ ನೀರು ಬೇಕು. ಸರ್ಕಾರವು ಕೇವಲ ಅಂಕಿಅಂಶಗಳ ಆಟವಾಡದೆ ಜನರ ಜೀವದ ಜೊತೆ ಚೆಲ್ಲಾಟವಾಡಬಾರದು. ಕೂಡಲೇ ವೈಜ್ಞಾನಿಕ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಾನು ಸರ್ಕಾರದ ಹತ್ರ ಮನವಿ ಮಾಡೋದಿಷ್ಟೇ, ದಯವಿಟ್ಟು ಮುಂದಿನ ಪೀಳಿಗೆಯನ್ನು, ಈಗಿರುವಂಥ ರೈತರನ್ನ, ಬಡವರನ್ನ, ಸಾಮಾನ್ಯರನ್ನ ನೀವು ಲೆಕ್ಕದಲ್ಲಿಟ್ಕೊಂಡು ನಿರ್ಣಯಗಳನ್ನ ತೆಗೆದುಕೋಬೇಕು. ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ಮುಂದಿನ ಭವಿಷ್ಯತ್ತಿಗೆ, ಈಗಿರ್ತಕ್ಕಂಥ ಪೀಳಿಗೆಗೂ ಕೂಡ ತೊಂದರೆ ಆಗ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದೀರಾ. ಶುದ್ಧ ಕುಡಿಯುವ ನೀರು ನಮ್ಮ ಹಕ್ಕು. ನೀವು ನಮಗಿರ್ತಕ್ಕಂಥ ಅಂತರ್ಜಲವನ್ನು ಕೆಡಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ತುಂಬ ತಪ್ಪು. ದಯವಿಟ್ಟು ನಮ್ಮ ಅಂತರ್ಜಲವನ್ನು ನಮ್ಗುಳಿಸಿ. ಆ ಬೆಂಗಳೂರು ನೀರನ್ನು, ಒಳಚರಂಡಿ ನೀರನ್ನು ನೀವು ಕುಡೋದೇ ಆದರೆ ಅದನ್ನು ಸ್ಯಾನಿಟೈಸೇಷನ್ ಮಾಡಿ, ಫಿಲ್ಟರ್ ಮಾಡಿ, ಸೂಕ್ತ ಕ್ರಮಗಳನ್ನು ವೈಜ್ಞಾನಿಕವಾಗಿ ಯೋಚನೆ ಮಾಡಿ ನಮ್ಮ ಕೆರೆ ಕುಂಟೆಗಳಿಗೆ ಬಿಡಿ. ದಯವಿಟ್ಟು ನಮ್ಮ ಸಾಮಾನ್ಯರಿಗೆ, ಬಡವರಿಗೆ, ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ರೋಗಗಳನ್ನ ಹರಡ್ಸಕ್ಕಂಥ ಕೆಲಸ ಮಾಡಿಕೊಡುದು ಅಂತೇಳಿ ತಮ್ಮಲ್ಲಿ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಇವತ್ತಿನ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರ ಪಕ್ಷ, ರಾಜಕೀಯ ನಾಯಕರು ಉದ್ದೇಶಪೂರ್ವಕವಾಗಿ ನಾವು ಅನೇಕ ಹಂತಗಳಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ, ನಮ್ಮ ರೆಪ್ರೆಸೆಂಟೇಷನ್ಸ್ನ ಕೊಡ್ತಾ ಇದ್ದೀವಿ, ಮನವಿ ಪತ್ರಗಳನ್ನ ಕೊಡ್ತಾ ಇದ್ದೀವಿ, ಸೂಕ್ತ ಕ್ರಮಗಳನ್ನ ತೆಗೆದುಕೊಂಡು ನೀರು ಬಿಡಿ ಅಂತ. ಆದರೆ ಇವರು ನೀವು ಏನಾದರೂ ಮಾಡಿಕೊಳ್ಳಿ, ನೀವು ಸತ್ತೋಗಿ ಪರವಾಗಿಲ್ಲ, ನಾವು ಗಲೀಜು ನೀರನ್ನೇ ಕೊಡೋದು ಅಂತೇಳಿ ಇವರು ಏನು ಒಂದು ದೃಢ ಸಂಕಲ್ಪ ಮಾಡ್ದಂಗಿದ್ದಾರೆ. ಜನಸಾಮಾನ್ಯರು, ಬಡವರು, ರೈತರು ಅಂತಂದ್ರೆ ಇವ್ರಿಗೆ ತುಂಬಾ ಕೇವಲ ಆಗ್ಬಿಟ್ಟಿದೆ. ಇದು ತಪ್ಪು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನಿವತ್ತು ಕುಡಿಯೋ ನೀರು ಮೂಲಭೂತ ಸೌಕರ್ಯ, ನಮ್ಮ ನೀರು ನಮ್ಗಿರ್ಲಿ. ಕುಡೋದೇ ಆದ್ರೆ 3ನೇ ಹಂತದ ಸ್ಯಾನಿಟೈಸೇಷನ್ ಮಾಡಿ. ನೀವು ಸ್ಯಾನಿಟೈಸೇಷನ್ ಮಾಡ್ಕೊಂಡ್ರೆ, ಫಿಲ್ಟರ್ ಮಾಡ್ಕೊಂಡ್ರೆ ಅದರಲ್ಲಿ ಮಿನರಲ್ಸ್ ಇದಾವೆ, ನೀವು ಸೇಲ್ ಮಾಡ್ಕೊಳ್ಳಿ. ನಮಗೆ ಬೇಕಾಗಿರೋದು H2O. ನೀವೇನೇನೋ ನೈಟ್ರೋಜನ್ನು, ಶಾಂಪು, ಯೂರಿಯಾ ಎಲ್ಲ ಕೊಟ್ಟು ನಮ್ಗೆ ಯಾಕೆ ರೋಗಗಳು ನಡೆಸ್ತೀರಾ? ಇದು ತಪ್ಪು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಾಮಾನ್ಯ ಜನರನ್ನ, ಮುಂದಿನ ಪೀಳಿಗೆಯನ್ನ ಕನ್ಸಿಡರ್ ಮಾಡಿಕೊಂಡು ಏನಾದರೂ ಕೆಲಸಗಳು ಮಾಡಿ ಅಂತೇಳಿ ಮನವಿ ಮಾಡ್ತಾ ಇದೀವಿ ಸರ್ಕಾರಕ್ಕೆ. ಮಾಡಿ ಪೂಜೆ ಇಟ್ಕೊಂಡಿರ್ತಕ್ಕಂಥ ಮುಖ್ಯ ಉದ್ದೇಶ ಇಷ್ಟೇ, ನಮ್ಮ ಶುದ್ಧ ನೀರು ಕೆಡಿಸಬೇಡಿ, ಅಂತರ್ಜಲವನ್ನು ಕಾಪಾಡಿ. ಈಗೇನಿದೆ ನೀರು ಅದನ್ನು ಸುರಕ್ಷಿತವಾಗಿ ನೀವು ಬೆಂಗಳೂರು ನೀರೇ ಕೊಡೋದಾದೆ ಆದರೆ ಸ್ಯಾನಿಟೈಸೇಷನ್ ಮಾಡಿ ಕೊಡಿ, 3ನೇ ಹಂತದ ಶುದ್ಧೀಕರಣ ಮಾಡಿ ಕೊಡಿ. 75 ಬೇಡಿಕೆಗಳಿದ್ದು ವಿಶೇಷ ಬೇಡಿಕೆಗಳು 5 ಇದ್ದಾವೆ. ಆ ರೆಪ್ರೆಸೆಂಟೇಷನ್ನ ಈಗ ಆಲ್ರೆಡಿ ನಾವು ತಾಲೂಕು ಆಫೀಸಲ್ಲಿ ಎತ್ಕೊಂಡು ಹೋಗಿದ್ದಾರೆ. ಅದನ್ನು ನೀಟಾಗಿ ಸೀಲು ಸಿಗ್ನೇಚರ್ ಹಾಕ್ಕೊಂಡು ನಮ್ಗೆ ಒಪ್ಪಿಸ್ತಾ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ತಾಲೂಕು ಆಫೀಸ್ನಲ್ಲಿ, ಚಿಂತಾಮಣಿ ತಾಲೂಕು ಆಫೀಸ್ನಲ್ಲಿ ಅವ್ರಿಗೆ ತಾಲೂಕು ದಂಡಾಧಿಕಾರಿಗಳು ತಿಳಿಸಿದ್ದೀವಿ. ಇದನ್ನು DC ಕಳಿಸ್ಬೇಕು, ಗೌರ್ಮೆಂಟ್ ಆಫ್ ಕರ್ನಾಟಕ ಕಳಿಸ್ಬೇಕು, ಸೆಂಟ್ರಲ್ ಗೌರ್ಮೆಂಟ್ ಕಳಿಸ್ಬೇಕು, ಅದೇ ರೀತಿ ಗೌರ್ಮೆಂಟ್ ಆಫ್ ಇಂಡಿಯಾಗೂ ಕಳಿಸ್ಬೇಕು ಅಂತ ಹೇಳಿದ್ವಿ. ಅದು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ರೆಪ್ರೆಸೆಂಟೇಷನ್ ಏನಿದೆ ಅದು ಸೀಲ್ ಸೈನ್ ಆಗಿ ನನಗೆ ಸ್ಕ್ಯಾನ್ ಕಾಪಿ ಬರುತ್ತೆ. ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೂ ನಿಮ್ಗೆ ಶೇರ್ ಮಾಡ್ತೀನಿ.